ಓಟ್ ನಮ್ದು ಮಾಮೂಲಿ ಬಿಜೆಪಿಗೆ. ಬಿಜೆಪಿಗೆ ಕೋಟ ಶ್ರೀನಿವಾಸ ಪೂಜಾರಿಗೆ. ಹೌದು. ಏನು ಹೆಗ್ಡೇರ್ ಬೇಡ್ದ? ಹೆಗ್ಡೇರ್ ಬೇಕಾದ್ರೆ ಅಂತ ಮಾಡೋದು. ಈಗ ಇಪ್ಪದೆಲ್ಲ ಬಿಜೆಪಿ ಅವ್ರದಲ್ಲ. ಯಾರಿಗೆ ಓಟ್ ಕೊಡ್ತೀರಾ ಈ ಸಲ? ಕಾಂಗ್ರೆಸ್ಸಿಗೆ ಸರಿ. ಕಾಂಗ್ರೆಸ್ಗೆ. ಯಾಕೆ ಸರ್? ಕಾಂಗ್ರೆಸ್ ಎಲ್ಲ ಅಭಿವೃದ್ಧಿ ಒಳ್ಳೆಯಾಗಿದೆ, ಎಲ್ಲ ರೀತಿಯ ಅಭಿವೃದ್ಧಿ ಆಗಿದೆ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಅಭಿವೃದ್ಧಿ ಮಾಡಿದ ಅಂತ ಹೇಳಿ ಎಲ್ಲ ಅವರು 5 ಗ್ಯಾರಂಟಿಗಳಿದ್ದಾವೆ, ಅವೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅವರೆಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು ಅಂತ ನಮ್ದು ಆಸೆ ಇದೆ. ಮತ್ತು ಕಾಂಗ್ರೆಸ್ಸೇ ಬರ್ತೀವಿ ಸರ್, ವಿನ್ ಆಗುತ್ತೆ ಕಾಂಗ್ರೆಸ್ಸೇ. ಆಗುತ್ತೆ ಅಂದ್ರೆ ಇಡೀ ದೇಶನ ಅವರ ದೇಶದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಜಯಪ್ರಕಾಶ್ ಹೆಗಡೆ ಅವರು ವಿನ್ ಆಗ್ತಾರೆ, ವಿನ್ ಆಗ್ತಾರೆ 100%. ಎಸ್ ಸರ್. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಜಯಪ್ರಕಾಶ್ ಹೆಗಡೆ ಅವರು ಬೇರೆ ಬೇರೆ ಪಾರ್ಟಿಗಳಲ್ಲಿ ಇದ್ದವರು, JDS ಅಲ್ಲಿ ಇದ್ರು, ಆಮೇಲೆ ಕಾಂಗ್ರೆಸ್ಸಿಗೆ ಬಂದರು, ಆಮೇಲೆ ಈಗ ಬಿಜೆಪಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಇಲ್ಲ, ಕ್ಯಾಂಡಿಡೇಟ್ ನೋಡ್ತೀವಿ ನಾವು, ಯಾವುದೇ ಪಕ್ಷ ನೋಡಲ್ಲ, ಕ್ಯಾಂಡಿಡೇಟ್ ನೋಡ್ತೀವಿ. ಅದಕ್ಕೋಸ್ಕರ ಒಳ್ಳೆ ವ್ಯಕ್ತಿ, ಸಜ್ಜನ, ಸಂಪನ್ನ, ಗುಣವಂತ, ದೀನವಂತ, ಉಪಕಾರ ಮಾಡೋ ಮನುಷ್ಯ, ದೇವತಾ ಮನುಷ್ಯ ಜಯಪ್ರಕಾಶ್ ಹೆಗಡೆ ಅವರಿಗೆ ನಮ್ಮದು 100% ಮತ. ಸರ್, ಮುಂಚಿನಿಂದಲೂ ನೀವು ಕಾಂಗ್ರೆಸ್ ಬೆಂಬಲ ಮಾಡ್ಕೊಂಡು ಬಂದವರು ಅಥವಾ ಜಯಪ್ರಕಾಶ್ ಹೆಗಡೆ ಇರೋದ್ರಿಂದ ಅವ್ರಿಗೆ ಬೆಂಬಲ ಕೊಡ್ತಾ ಇರೋದು? ಕಾಂಗ್ರೆಸ್ನಿಂದ ಬಂದಿದ್ದೀನಿ, ಈ ಸರಿ ಮಾಡಿ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಬಂದಿವಸ ಮತ್ತೆ ಜಾಸ್ತಿ ನಮಗೆ ಉತ್ಪನ್ನ ಆಗುತ್ತೆ. ಅದಕ್ಕೋಸ್ಕರ ಸರ್, ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಥವಾ ಟಿಕೆಟ್ನ ಆಕಾಂಕ್ಷೆಯಲ್ಲಿದ್ದವರಿಗೆ ಮೋಸ ಆಗಲಿಲ್ವಾ? ಇಲ್ಲ, ಏನೂ ಆಗಿಲ್ಲ, ಅದರಿಂದ ಏನೂ ಆಗಿಲ್ಲ. ಅವ್ರ ಮಾತಿಂದ ಯಾವುದೇ ಕಾರ್ಯಕರ್ತ ಏನು ಯಾರಿಗೂ ಮೋಸ ಆಗಿಲ್ಲ, ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿರ್ತಾರೆ. ಒಳ್ಳೆ ರೀತಿ ಎಲ್ಲ ಎಲೆಕ್ಷನ್ ಎಲ್ಲ ಒಳ್ಳೆ ಆದಮೇಲೆ ನೀವು ರಿಸಲ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಜಯಪ್ರಕಾಶ್ ಹೆಗಡೆ ವಿನ್ 100%. ಥ್ಯಾಂಕ್ ಯು. ಊರು ಉದ್ಧಾರ ಮಾಡೋರಿಗೆ ಯಾರು ಊರು ಉದ್ಧಾರ ಮಾಡಿದ್ದಾರೆ? ಲೀಕ್ ಮಾಡೋಕ್ಕಾಗಲ್ಲ ಸರ್, ಈಗ ಲೀಕ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಹೌದಾ? ಈಗ ಜಯಪ್ರಕಾಶ್ ಹೆಗಡೆ ಹಾಗೇನೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಯಾರು ವಿನ್ ಆಗಬೇಕು, ಕಾಂಗ್ರೆಸ್ ಬಿಜೆಪಿನ? ಅದೇ ಲೀಕ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ. ಎಂತೆಲ್ಲ ಹೇಳಿ, ನಿಮ್ಮ ಆಯ್ಕೆ, ನಿಮ್ಮ ಅಭಿಪ್ರಾಯ ಅಷ್ಟೇ. ಜಯಪ್ರಕಾಶ್ ಹೆಗಡೆ. ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನ ಯೋಜನೆಗಳನ್ನು ನೋಡಿ ಹಾಕ್ತಾ ಇದ್ದೀರಾ? ಹಂಗೆ ಯೋಜನೆ ನೋಡ್ತಾ ಇಲ್ಲ, ನಾವು ವ್ಯಕ್ತಿ ನೋಡ್ತಾ ಇದ್ದೀವಿ, ಕೆಲಸ ಮಾಡ್ತಾರೆ ಅಂತ. ವ್ಯಕ್ತಿ ನೋಡ್ತಾ ಇದ್ದಾರೆ. ಹಾಗೇನೆ ಮೋದಿ ಆಡಳಿತ ಖುಷಿ ಕೊಡ್ತಾ ನಿಮಗೆ? ಇದೆ, ಅವ್ರ ಮೇಲೆ ಭರವಸೆ ಇದೆ. ಬಟ್ ಪ್ರೆಸೆಂಟ್ ಆಗಿ ಈ ಕಡೆ ನಿಂತಿರೋದು ಪಾರ್ಟಿಲಿ ವ್ಯಕ್ತಿ ನೋಡ್ಬೇಕಂತ ನಮಗೆ ಜಯಪ್ರಕಾಶ್ ಹೆಗಡೆ ಅವರು ಬೆಸ್ಟ್ ಅನಿಸ್ತಾ ಇದೆ. ಹಂಗಾಗಿ ಜಯಪ್ರಕಾಶ್ ಹೆಗಡೆಗೆ ಯಾಕೆ ಕೋಟ ಶ್ರೀನಿವಾಸ ಪೂಜಾರಿ ಬೇಡ್ದ? ಅವರಿಗೆ ಸ್ವಲ್ಪ ಒಳ್ಳೆ ನಾಲೆಜ್ ಇದೆ, ನಾಲೆಜ್ ಇದೆ, ಅದಕ್ಕೋಸ್ಕರ ಓಟ್ ಅವರಿಗೆ. ಹಂಗೆ ಇಲ್ಲ, ಓಟಿಗೆ ಹೋಗ್ತಾ ಇಲ್ಲ, ರಜೆ ಇಲ್ವಾ? ಎಲ್ಲಿಗೆ ವರ್ಕ್ ಮಾಡೋದು ಹೇಳಿ? KMCಯಲ್ಲಿ ಎಲೆಕ್ಷನ್ಗೆ ರಜೆ ಕೊಡಲ್ವಾ? ರಜೆ ಉಂಟು, ಡ್ಯೂಟಿ ಉಂಟು, ಬೇರೆ ಟೈಮಲ್ಲಿ ಕೊಡ್ತಾರೆ. ನಾವು ಬೇರೆ ಟೈಮಲ್ಲಿ ಕೊಡ್ತಾರೆ. ಬರ್ಬೋದಲ್ಲ, ಓಟ್ ಹಾಕ್ಬೋದಲ್ಲ? ಹಾಕ್ಬೋದು, ಹಾಕ್ಲಿಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಓಟ್ ಮತದಾನ ಇದೆಯಲ್ಲ, ನಮ್ಮ ಅಮೂಲ್ಯ ಹಕ್ಕು, ನಾವು ಅದನ್ನು ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಓಕೆ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಬಂದು ಓಟ್ ಹಾಕಿ. ಅಭ್ಯರ್ಥಿಗಳು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೋಟಾ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕೂಡ ಓದ್ಬೋದು. ಓಕೆನಾ? ಥ್ಯಾಂಕ್ ಯು. ಕಾಂಗ್ರೆಸ್ ಬಿಜೆಪಿ ಸರ್? ಕಾಂಗ್ರೆಸ್. ಎಂತಕ್ಕೆ ಸರ್ ಕಾಂಗ್ರೆಸ್? ಉಪಕಾರ ಮಾಡಿದ್ರಲ್ಲ, ಎಲ್ಲ ಉಪಕಾರ ಮಾಡಿ. ಎಂತ ಉಪಕಾರ ಆಯ್ತು ಸರ್ ಗಂಡಸರಿಗೆಲ್ಲ? ನಮ್ಗೆ ಗಂಡಸರಿಗೆಲ್ಲ ಆದರೆ ಹೆಂಗಸರಿಗೆಲ್ಲ ಕೊಟ್ಟಿದ್ರಲ್ಲ, ಹಂಗಾಗಿ. ಈಗ ಮೋದಿ ಆಡಳಿತ ಖುಷಿ ಕೊಡ್ಲಿ ಸರ್ ನಿಮಗೆ? ಕೊಡಲಿಲ್ಲ, ಎಲ್ಲ ಎಂತ ಕೊಡಲಿಲ್ಲ, ಖುಷಿ ಕೊಡಲಿಲ್ಲ. ಏನು ಖುಷಿ ಕೊಡಲಿಲ್ಲ? ಈ ಬಾರಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ತಾರಾ ಅಥವಾ ಆಗಲ್ವಾ? ಈ ಸಲ ಆಗುದಿಲ್ಲ ಅಂತೀರಾ? ಇಲ್ಲ. ಈ ಸಲ ನಿಮ್ಮ ಓಟ್ ಯಾರಿಗೆ, ಬಿಜೆಪಿಗೆ ಕಾಂಗ್ರೆಸ್? ನೋಡ್ಬೇಕು ಪರ್ಸನಲ್. ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಖುಷಿ ಕೊಡ್ತಾ ನಿಮಗೆ? ಖುಷಿ ಕೊಡ್ತು. ಈ ಮೋದಿ ಆಡಳಿತ ಅದು ಎಲ್ಲ ಒಂದೇ ಅಲ್ಲ, ಏನು ಮಾಡೋದು? ಅದು ಖುಷಿ ಕೊಡೋದು, ಇದು ಖುಷಿಯೇ ಕೊಡೋದು. ಎಲ್ಲರೂ ಒಂದೇ. ಅದು ಭೇದವ ಏನಿಲ್ಲ. ಇನ್ನು ಡಿಸೈಡ್ ಮಾಡಿಲ್ಲ ಯಾರಿಗೆ ಓಟ್ ಹಾಕ್ಬೇಕಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.